ಹೋರಾಟಗಾರ ಶಬ್ದವೇದಿ ಬೆಳವಡಿ ವಡ್ಡರ ಯಲ್ಲಣ್ಣ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಗ್ರಂಥಾಲಯಗಳಿಗೆ ದೇಣಿಗೆ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಕ್ರಾಂತಿವೀರ ಬೆಳವಡಿ ಸಂಘದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೆಳವಡಿ ವಡ್ಡರ ಯಲ್ಲಣ್ಣ ಅವರು ಸ್ವತಂತ್ರ ಹೋರಾಟಗಾರ ಹಾಗೂ ಶಬ್ದವೇದಿಯನ್ನು ಅರಿತವರಾಗಿದ್ದು, ಸಂಗೊಳ್ಳಿ ರಾಯಣ್ಣನವರ ಸೈನ್ಯದ ಮುಖ್ಯಸ್ಥರಾಗಿದ್ದು, ಇವರ ಜೀವನ ಚರಿತ್ರೆಯನ್ನು ಇಂದಿನ ಯುವ ಜನತೆ ಅರಿತುಕೊಳ್ಳುವ ನಿಟ್ಟಿನಲ್ಲಿ ಅವರ ಪುಸ್ತಕಗಳನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳ ಗ್ರಂಥಾಲಯಗಳಿಗೆ ದೇಣಿಗೆ ನೀಡಲಾಗುವುದು ಎಂದರು. ಸಾರ್ವಜನಿಕರು ಪುಸ್ತಕಗಳನ್ನು ಓದಿ ಅವರ ಚರಿತ್ರೆಯನ್ನು ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ದೇಣಿಗೆ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು, ಶಬ್ದವೇದಿಯನ್ನು ಅರಿತವರಾಗಿದ್ದು, ಸಂಗೊಳ್ಳಿ ರಾಯಣ್ಣನ ಸೈನ್ಯದ ಮುಖ್ಯಸ್ಥರಾಗಿದ್ದು, ಇವರ ಜೀವನ ಚರಿತ್ರೆಯನ್ನು ಒಳಗೊಂಡಂತ ಪುಸ್ತಕಗಳನ್ನು ನಮ್ಮ ಸಂಘದ ವತಿಯಿಂದ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿರುವ ಗ್ರಂಥಾಲಯಗಳಿಗೆ ಈ ಪುಸ್ತಕಗಳನ್ನು ನಾವು ನಮ್ಮ ಸಂಘದ ವತಿಯಿಂದ ದೇಣಿಗೆ ನೀಡಲು ನಮ್ಮ ಸಂಘದ ಸಭೆಯಲ್ಲಿ ಚರ್ಚಿಸಿ ತರಕು ಪಾಸ್ ಮಾಡುತ್ತಿದ್ದೇವೆ. ಅದರಂತೆ ದಿನಾಂಕ 13/7/2026 ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಕೊಡುಗೆ ದೇಣಿಗೆಯಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಇವರು ಇತಿಹಾಸ ಮತ್ತು ತ್ಯಾಗವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸರ್ಕಾರವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರನ್ನು ಪರಿಗಣಿಸಬೇಕೆಂದು ಹಾಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಸರ್ಕಾರವು ಅವಕಾಶ ಕಲ್ಪಿಸಿಕೊಡಬೇಕೆಂಬ ಆಸೆ ಹೊಂದಿದೆ. ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಕರ್ನಾಟಕ ರಾಜ್ಯ ಕ್ರಾಂತಿವೀರ ಬೆಳವಡಿ ವಡ್ಡರ ಯಲ್ಲಣ್ಣನವರ ಜೀವನ ಚರಿತ್ರೆಯು ಸಾರ್ವಜನಿಕರು ಈ ಪುಸ್ತಕ ಓದಿ ಅವರ ಚರಿತ್ರೆಯನ್ನು ಅರಿತುಕೊಂಡು ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಂಘವು ಕೋರಿರುತ್ತದೆ. ಧನ್ಯವಾದಗಳು. ದೇವದುರ್ಗ ತಾಲೂಕಿನ ಹಿರೇಬೂದೂರ ಗ್ರಾಮದಲ್ಲಿ ಮಹಮ್ಮದ್ ಸಾಬಾ ಕೊಲೆ ಪ್ರಕರಣಕ್ಕೆ ಸಂಬಂಧ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು ಹಾಗೂ ಕೊಲೆಗೆ ಕುಮ್ಮಕ್ಕು ನೀಡಿ ಜೀವ ಬೆದರಿಕೆ ಹಾಕಿರುವ ಗೋವಿಂದ ರೆಡ್ಡಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಸೇರಿ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಿ ದಿನಾಂಕ 13ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ದೇವದುರ್ಗ ತಾಲೂಕು ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ದೇವದುರ್ಗ ತಾಲೂಕಿನ ಹಿರೇಬೂದೂರ ಗ್ರಾಮದಲ್ಲಿ ಜೂನ್ 2, 2024ರಂದು ಜಾಗದ ವಿಚಾರದ ಹಿನ್ನೆಲೆಯಲ್ಲಿ ಸಿದ್ದನಗೌಡ ತಂದೆ ಹನುಮಂತರಾಯಗೌಡ ಹಾಗೂ ಅವರ ಪತ್ನಿ ಉಮಾದೇವಿ ಇಬ್ಬರು ಸೇರಿ ಮಹಮ್ಮದ್ ಸಾಬಾ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಘಟನೆ ನಡೆದಿದ್ದು, ಈ ಘಟನೆಯಿಂದ ಸಂತ್ರಸ್ತ ಕುಟುಂಬ ಇಂದು ತೀವ್ರ ಆತಂಕ ಮತ್ತು ಭಯದ ವಾತಾವರಣದಲ್ಲಿ ಜೀವ ಸಾಗಿಸುವಂತಾಗಿದೆ. ಇಂತಹ ಗಂಭೀರ ಪ್ರಕರಣದಲ್ಲಿ ಇನ್ನು ಎಲ್ಲ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಸಂಪೂರ್ಣವಾಗಿ ಜರುಗದಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಎಂದರು. ಸಿದ್ದನಗೌಡ ಅವರ ಹೆಣ್ಮಕ್ಳು ಉಮಾದೇವಿ ಅಂತೇಳಿ ಗಂಡನ್ನು ಕರೆಸಿ ಅದು ಕಟ್ಟಿಗೆ ಹಾಕುವ ವಿಚಾರಕ್ಕೆ ಗಲಾಟೆಯಾಗಿ ಒಂದು ಗಂಭೀರವಾಗಿ ರಾಡ್ನಿಂದ ತಲೆ ಹೊಡೆದಿರ್ತಾರೆ. ಅವತ್ತು ಪ್ರಕರಣ ದಾಖಲಾಗಿ ಅವ್ರನ್ನ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ನಂತರದಲ್ಲಿ 6ನೇ ತಾರೀಕು ಅವರು ಮರಣ ಹೊಂದ್ತಾರೆ. ಆ ಮರಣ ಹೊಂದಿದ ನಂತರ ಅದು ಅದರ ಕೇಸ್ ಅಂದ್ರೆ ಅದನ್ನು ಕೊಲೆ ಕೇಸಾಗಿ ಇದು ಮಾಡ್ಕೊಂಡು ಹೇಳಿ ಅವರಿಗೆ ಹೇಳಿ ಕೇಸ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಈ ಸಿದ್ದನಗೌಡ ಅಕ್ಕನ ಗಂಡ ಆ ಊರಿನಲ್ಲಿ ಒಂದಿಷ್ಟು ಈ ಕುಟುಂಬದವರಿಗೆ ನೀವು ಕಾಂಪ್ರಮೈಸ್ ಆಗಬೇಕು ಮತ್ತು ನಾವು ಇನ್ನೊಂದು ಹೋರಾಟ ಮಾಡಿ ನಾವು ಜೈಲು ಹೋಗಕ್ಕೆ ತಯಾರಿದ್ವಿ ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕೋದು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು, ಆ ರೀತಿಯಾಗಿ ಅವ್ರ ಮೇಲೆ ಒಂದಿಷ್ಟು ಪ್ರಚೋದನೆ ಇರ್ತಕ್ಕಂಥದ್ದು ಮಾಡೋದ್ರಿಂದ ಆ ಕುಟುಂಬದವರಿಗೆ ಒಂದಿಷ್ಟು ಭಯ ಆಗಿದೆ. ಈಗ ಆಲ್ರೆಡಿ ಒಂದು ಜೀವ ಕಳೆದಂಥ ಕುಟುಂಬಕ್ಕೆ ಈ ರೀತಿ ಬೆದರಿಕೆ ಹಾಕೋದೇನಾದ್ರೆ ಅದು ತೊಂದರೆ ಆಗಿದ್ದಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಮತ್ತು ಅವ್ರ ಪ್ರಚೋದನೆ ಇರ್ತಕ್ಕಂಥ ಸಿದ್ದನಗೌಡರು ಈ ಪ್ರಕರಣದಲ್ಲಿ ಸೇರಿಸಬೇಕು, ಗೋವಿಂದ ರೆಡ್ಡಿ ಅವರನ್ನ ಈ ಪ್ರಕರಣದಲ್ಲಿ ಸೇರಿಸಬೇಕು. ಮತ್ತು ಈಗ ಸಿದ್ದನಗೌಡರು ಬಂಧನ ಆಗಿದೆ, ಆದರೆ ಉಮಾದೇವಿನ ಇವತ್ತಿವರೆಗೂ ಬಂಧನ ಆಗಿಲ್ಲ ಮತ್ತು ಅವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಮತ್ತು ಅವ್ರಿಗೆ
ಅಲ್ಪಸಂಖ್ಯಾತರಾಗಿರೋದ್ರಿಂದ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಈಗ ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿಸಿದ್ರೆ ಶಿಕ್ಷೆ ಆಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಯಾಕಂದ್ರೆ ಕೊಲೆ ಆದ್ಮೇಲೆ ಕೂಡ ನೀವು 2 ಎಕರೆ ಕೊಡ್ತೀವಿ, ನೀವು ಕಾಂಪ್ರಮೈಸ್ ಆಗ್ರಿ ಅಂತೇಳಿ ಬೆದರಿಕೆ ಹಾಕೋದಲ್ಲ, ಇದು ಅತ್ಯಂತ ಅಪಾಯಕಾರಿ. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಗಂಭೀರವಾಗಿ ತಗೋಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಯಾರು ತಪ್ಪಿಸಿದಾರ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಅವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದೆ 13ಕ್ಕೆ ಮನೆ ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸ್ತಾರೆ. ಮಾಡ್ತಾರೋ ಉದ್ದೇಶ ಏನಪ್ಪಾ ಅಂದ್ರೆ ಜುಲೈ 11, 2026-27ನೇ ಸಾಲಿನ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿಯಲ್ಲಿ ಬಾಕಿ ಉಳಿದ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗೆ ಪ್ರಾಂಶುಪಾಲರ ಹಂತದಲ್ಲಿಯೇ ನೇರ ಪ್ರವೇಶಾತಿಗೆ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಪ್ರಾಂಶುಪಾಲ ಶಿವಕುಮಾರ್ ಟಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕರ್ನಾಟಕ ಸರ್ಕಾರದ ಒಂದು ಅಂಗ ಸಂಸ್ಥೆಯಾಗಿದ್ದು, ಕೈಗಾರಿಕೆಗಳಿಗೆ ಬೇಕಾಗುವ ನುರಿತ ಮಾನವ ಸಂಪನ್ಮೂಲವನ್ನು ಒದಗಿಸುವುದರ ಜೊತೆಗೆ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ತರಬೇತಿ ಕೇಂದ್ರವಾಗಿದೆ. ಅಲ್ಪಾವಧಿ, ದೀರ್ಘಾವಧಿ ತರಬೇತಿಗಳನ್ನು ಸಹ ನೀಡುತ್ತಿದೆ ಎಂದರು. ಹಾಗಾಗಿ ನಮಗೆ ಈ ರಾಯಚೂರಲ್ಲಿ ನಮ್ಮ JDDC ಸೆಂಟರ್ ಬಂದು ಲಿಂಗ್ಸೂರಲ್ಲಿದೆ. ಅದು ಅರೌಂಡ್ 10 ಕಿಲೋಮೀಟರ್ಸ್ ದೂರ ಇದೆ ರಾಯಚೂರಿಂದ. ಆದರೆ ನಮ್ಮ ಕಾಲೇಜ್ ಬರೀ 42 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ರಾಯಚೂರು SSLC ಪಾಸ್ ಆದ ವಿದ್ಯಾರ್ಥಿಗಳು ನಮ್ಮ ಕಡೇಶ್ವರ ಸೆಂಟ್ರು ಅಂದರೆ ಯಾದಗಿರಿ ಸೆಂಟ್ರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ 10ನೇ ಕ್ಲಾಸ್ ಪಾಸ್ ಆಗಿರೋರು ಇನ್ನೂ ಎಲ್ಲೂ ಜಾಯಿನ್ ಆಗದೇ ಇರೋರಿಗೆ ಒಂದು ಆಪರ್ಚುನಿಟಿ ಇದೆ. ಈ ಲಾಂಗ್ ಟರ್ಮು ಡಿಪ್ಲೊಮಾ ಇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಸರ್ ಇದು ಲಾಸ್ಟ್ ಡೇಟ್ ಏನಿಲ್ಲ, ನಮ್ಮ ಲೆವೆಲಲ್ಲೇ ನಾವು ಅಡ್ಮಿಷನ್ ಮಾಡ್ತೀವಿ. ಈ ಮಂತ್ ಎಂಡ್ವರೆಗೂ ಅಥವಾ ಈವನ್ ನೆಕ್ಸ್ಟ್ ಮಂತ್ ಬಂದರೂ ಕೂಡ ನಾವು ಮಾಡ್ತೀವಿ. ಸೊ ಲಾಸ್ಟ್ ಡೇಟ್ ಅನ್ನೋದು ಏನಿಲ್ಲ, ಪರ್ಸೆಂಟೇಜ್ ಪರ್ಸೆಂಟೇಜ್ ಏನಿಲ್ಲ. ಇವ್ರು ಕಟ್ಟುವಂಥ ಫೀಸ್ಗಳೆಲ್ಲ ಸ್ಕಾಲರ್ಶಿಪ್ಪಲ್ಲಿ ವಾಪಸ್ ಬರುತ್ತೆ. ಸೊ ಟೋಟಲಿ ಫ್ರೀ ಎಜುಕೇಷನ್ ಆ್ಯಕ್ಚುಲಿ. ಸರ್ ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಈಗ ಹಾರ್ಟ್ ಬ್ಲಾಕ್ ಆದರೆ ಸ್ಟಂಟ್ಸ್ ಆಗ್ತಾವಲ್ಲ ಸರ್, ಆ ಸ್ಟಂಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೆಕ್ನಿಕ್ನ ನಾವು ಇದರಲ್ಲಿ ರಿಲೇಟೆಡ್ ಅಷ್ಟು ಪ್ರಿಸೈಸ್ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನ ನಾವು ಕಲಿಸ್ಕೊಡ್ತೀವಿ. ಓಕೆ, ಸೊ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ, ಹೊರಗಡೆ ಎಲ್ಲ ಅವಕಾಶಗಳಿವೆ. ಸೊ ಇದು ಟೋಟಲಿ ಫ್ರೀ. ಫಸ್ಟು ಫೀಸ್ ತೊಗೊಳ್ತೀವಿ, ಅದು ಸ್ಕಾಲರ್ಶಿಪ್ಪಲ್ಲಿ 100% ವಾಪಸ್ ಬರ್ತದೆ. ಸ್ಕಾಲರ್ಶಿಪ್ ಎಲ್ಲರಿಗೂ ಅನ್ವಯ ಆಗುತ್ತಾ ಅಥವಾ ಇನ್ನು ಕೆಟಗರಿ ವೈಸ್ ಮಾತ್ರ ಇದೆ? ಶಟಸ್ಥಳ ಬ್ರಹ್ಮ ಲಿಂಗೈಕ್ಯ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ 27ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಶ್ರೀಮಠದ ಇತಿಹಾಸದ ಕುರಿತು ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರು ರಚಿಸಿರುವಂಥ ಶಿವಯೋಗಿ ಶ್ರೀ ಬೂದಿಬಸವೇಶ್ವರ ಸುಕ್ಷೇತ್ರ ಗಬ್ಬೂರು ಎಂಬ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಶ್ರೀಮಠದ ವತಿಯಿಂದ ಪ್ರಪ್ರಥಮ ಬಾರಿಗೆ ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಆ ಪ್ರಶಸ್ತಿಯನ್ನು ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರಿಗೆ ಶ್ರೀ ಗುರು ಶಾಂತಮೂರ್ತಿ ಕಾಯಕ ದಾಸೋಹ ಪ್ರಶಸ್ತಿಯನ್ನು ದಿನಾಂಕ 13/7/2026 ಮುಂಜಾನೆ 11 ಗಂಟೆಗೆ ಶ್ರೀ ಬೂದಿಬಸವೇಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ 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 1008 ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರು ಕ್ಷೇತ್ರ ಉಜ್ಜಯಿನಿ ಪೀಠ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು. ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಗೆಜ್ಜೆಬಾವಿ ನಿಶ್ಚಯಿಸಿ ಹಾಗೂ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ವಿಶ್ವರಾಧ್ಯ ಸಿದ್ಧ ಸಂಸ್ಥಾನ ಮಠ ಅಬ್ಬೆ ತುಮಕೂರವರು, ಶ್ರೀ ವಿದ್ಯಾಮಾನ್ಯ ಜಯಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾಲಹಳ್ಳಿ ಬೃಹನ್ ಮಠ ಅವರು, ಶ್ರೀ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ವಿಚ್ಚಾರಿ ಸಂಸ್ಥಾನ ಹಿರೇಮಠ ಗಬ್ಬೂರು ಮಠಮಾರಿ ವಿಚ್ಚಾರಿ ಇವರು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವರು. ಅದೇ ರೀತಿಯಾಗಿ
ಮೈಸೂರು ಅರಮನೆ ಜಪಲ್ಕಟ್ಟಿ ಮಠದ ಪೀಠಾಧ್ಯಕ್ಷರಾದ ಮುಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಷಟಸ್ಥಲ ಬ್ರಹ್ಮ ಭೂತಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ನೀಲಗಲ್ ಗಣೇಕಲ್ದ ಪೀಠಾಧ್ಯಕ್ಷರು ಹಾಗೂ ಕಿಲ್ಲೇರ್ ಬೃಹನ್ ಮಠದ ರಾಯಚೂರು ಕಿಲ್ಲೇರ್ ಬೃಹನ್ ಮಠದ ಶ್ರೀಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀಗಳು ಹಾಗೂ ನವಲ್ಕಲ್ ಬೃಹನ್ ಮಠದ ಶ್ರೀಗಳು ಹಾಗೂ ಮುಕ್ತಗುಚ್ಚ ಕಲ್ಮಠ ಮಾನವಿ ಪೂಜ್ಯರು ಹಾಗೂ ಸಂಸ್ಥಾನ ಹಿರೇಮಠ ಶಿಖರಮಠ ದೇವದುರ್ಗ ಶ್ರೀಗಳು ಹಾಗೂ ಸುಲ್ತಾನ್ಪುರ್ ಪಂಚಾಕ್ಷರಿ ತೀರ್ಥ ಬೃಹನ್ ಮಠದ ಶ್ರೀಗಳು, ಮಂಗಳವಾರಪೇಟೆ ಹಿರೇಮಠದ ರಾಯಚೂರು ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾಗೂ ಕೃತಿ ಲೋಕಾರ್ಪಣೆಯನ್ನ ಪ್ರಶಸ್ತಿ ಪ್ರದಾನವನ್ನ ನ್ಯಾಯಮೂರ್ತಿ ಶ್ರೀ BS ಪಾಟೀಲ್ ಗೌರವಾನ್ವಿತ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕೃತಿ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ನಾಡೋಜ ಶ್ರೀ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಅವರ ಧರ್ಮಪತ್ನಿಯರಾಗಿರುವಂಥ ಶ್ರೀಮತಿ ಅನ್ನಪೂರ್ಣಾದೇವಿ ನ್ಯಾಯಮೂರ್ತಿ ಶಿವರಾಜ್ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷ ಉಪನ್ಯಾಸವನ್ನು